ಎಲೆಕ್ಷನ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಮತ್ತು ನವೆಂಬರ್ ಕ್ರಾಂತಿ ಅಂತ ಅದು ಎಲ್ಲಿಂದನೋ ಸೃಷ್ಟಿಯಾಗಿತ್ತು, ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಇಲ್ಲ. ಎಲೆಕ್ಷನ್ಗೂ ನಮ್ಮ ರಾಜ್ಯದ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ. ಬಟ್ ನವೆಂಬರ್ ಕ್ರಾಂತಿ ಅಂತ ಅದಕ್ಕೂ ಕೂಡ ಯಾವ ಆಧಾರನೂ ಕೂಡ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನ್ಯಾಯಯುತವಾದ ಚುನಾವಣೆ ಆರಂಭದಿಂದಲೂ ಕೂಡ ನಡೆದಿದೆ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತೇಳಿ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಅವರಿಗೆ ಹೆಚ್ಚು ಮಾಹಿತಿ ಇರ್ತದೆ, ಯಾಕೆಂದರೆ ಅವರಲ್ಲಿ ಬಿಹಾರಿನ ಚುನಾವಣೆಗಳೆಲ್ಲ ಹತ್ತಿರದಿಂದ ನೋಡಿದ್ದಾರೆ. ಅದರಿಂದ ಅವ್ರಿಗಿರುವಂಥ ಮಾಹಿತಿಗಳು ಮತ್ತು ಚುನಾವಣೆ ಆಯೋಗ ನಾವೆಲ್ಲ ನೋಡಿದ್ದೀವಿ ಯಾವ ಥರ ಅವರು ಈ ಸರ್ಕಾರಕ್ಕೆ BJP ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಕ್ಕೆಲ್ಲ ಸಹಯೋಗ ನೀಡುವಂಥದ್ದು ಅದನ್ನು ನೋಡಿದ್ದೀವಿ. ಅದರಲ್ಲಿ ಈಗ ಯಾವ ರೀತಿಯಾಗಿ ಅವರು ಚುನಾವಣೆ ಘೋಷಣೆ ಆಗೋದಕ್ಕೆ 4 ದಿವಸ ಇದ್ದಾಗ 10,000 ರೂಪಾಯಿಯನ್ನು ಮಹಿಳೆಯರ ಅಕೌಂಟ್ಗೆ ಸರ್ಕಾರದ ದುಡ್ಡಲ್ಲಿ ಓಟನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಡ್ತು. ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ್ದು ಎಲ್ಲರೂ ಕೂಡ ಅದನ್ನೇ ಮಾಡೋಕ್ಕೆ ಶುರು ಮಾಡಿದ್ರೆ, ಈಗ ಚುನಾವಣೆ ಹತ್ತಿರ ಇದ್ದಾಗ ಯಾವುದೋ ಒಂದು ಸ್ಕೀಮನ್ನು ಘೋಷಣೆ ಮಾಡಿಬಿಟ್ಟು 10,000, 20,000, 30,000 ಕೊಟ್ಬಿಟ್ರೆ ಅವ್ರ ಅಕೌಂಟ್ಗಳಿಗೆ, ಮತ್ತು ಇದು ನ್ಯಾಯಯುತ ಚುನಾವಣೆ ಹಿಂಗೆ ಹೇಳೋಕ್ಕಾಗ್ತದೆ? ಚುನಾವಣಾ ಆಯೋಗ ಯಾಕೆ ಅದ್ರ ಬಗ್ಗೆ ಒಂದು ಚೂರು ಕೂಡ ಕ್ರಮ ತಗೊಳ್ಳಿಲ್ಲ? ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರಲಿಲ್ಲ, ಯಾವುದೇ ಅದಕ್ಕೆ ಒಂದು ಸೂಚನೆ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಚುನಾವಣೆ ಇನ್ನೊಂದು ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡಿಕೊಂಡು ಅನೌನ್ಸ್ ಮಾಡಿರೋದು ಗೊತ್ತಾಗುತ್ತಲ್ಲ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಇವತ್ತು ವೋಟ್ ಖರೀದಿಗೆ ಚುನಾವಣಾ ಆಯೋಗ ಕೂಡ ಸಹಾಯ ಮಾಡಿದೆ. ಸೊ ನಮ್ಮ ಏನು ಜನರ ದುಡ್ಡಲ್ಲಿ ಒಂದು ರಾಜಕೀಯ ಪಕ್ಷ ಚುನಾವಣೆಗಳನ್ನು ಈ ಥರ ಮಾಡಿದ್ರೆ ಇದಕ್ಕೆ ಯಾವ ನೈತಿಕತೆ ಅಂತ ಹೇಳಬೇಕು ನಾವು? ಖಂಡಿತ ಅದಕ್ಕೆ ರಾಹುಲ್ ಗಾಂಧಿಯವರು ಆ ಥರ ಹೇಳಿದ್ದಾರೆ. ನೋಡಿ, ನಾನು ಪೂರ್ತಿ ಮಾಹಿತಿ ನಾನು ಎಕ್ಸ್ಪರ್ಟ್ ಏನಲ್ಲ. ಆದರೆ ಈಗಾಗಲೇ ಹೇಳಿದ್ನಲ್ಲ, ಈ ಥರ ಚುನಾವಣೆ ಹತ್ತಿರ ಇದ್ದಾಗ ಅವ್ರಗಳಿಗೆ ಎಲ್ಲ ದುಡ್ಡನ್ನು ಕೊಟ್ಟಿರುವಂಥದ್ದು, ಸರ್ಕಾರದ ದುಡ್ಡನ್ನು ಸುಮಾರು 75 ಲಕ್ಷ ಕುಟುಂಬಗಳಿಗೆ ಏನು ಕೊಟ್ಟಿದ್ದಾರೆ ಅದು. ಮತ್ತು ಅವ್ರದ್ದು ಆದಂಥ ಎಲ್ಲ ರೀತಿಯ ಅವರಲ್ಲಿ ಏನು ನಿತೀಶ್ ಕುಮಾರ್ ಅವ್ರದ್ದು ಕೂಡ ಅವ್ರದ್ದು ಒಂದು ವರ್ಚಸ್ಸು ಇದೆ, ಅದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಎಲ್ಲ ರೀತಿಯ ಅವರು ಅಸ್ತ್ರಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ BJP ಅವರು ಮಾಡ್ತಾ ಇರ್ತಕ್ಕಂಥ ಅದು ಇದೆ. ಬಟ್ ನಮ್ಮ ವೈಫಲ್ಯ ಕೂಡ ಇರ್ತದೆ. ನಮ್ಮ ವೈಫಲ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ ತಾನೇ. ಸೋಲನ್ನು ಇನ್ನೊಬ್ಬರದು ತಪ್ಪಂತ ಇನ್ನೊಬ್ಬರದು ಬೇರೆಯವ್ರು ಮಾಡಿರುವಂಥದ್ರಲ್ಲಿ ಮಾತ್ರ ಮಾತಾಡುವಂಥದ್ದಲ್ಲ, ನಮ್ಮಲ್ಲೂ ಕೂಡ ತಪ್ಪುಗಳಾಗಿರ್ತದೆ. ಈಗ ಅಂತಿಮವಾಗಿ ಮಹಾಗಠಬಂಧನ್ ಸೀಟ್ ವಿತರಣೆಯಲ್ಲಿ ಕೊನೆವರೆಗೂ ಕೂಡ ಸರಿಪಡಿಸ್ಕೊಳ್ಳೋಕ್ಕಾಗಲಿಲ್ಲ, ಕನ್ಫ್ಯೂಷನ್ ಇತ್ತು. ಮುಖ್ಯಮಂತ್ರಿ ಘೋಷಣೆ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಒಂದು ಸಮಸ್ಯೆಗಳಾಗಿತ್ತು. ನಾನು ಇಲ್ಲಿಂದ ದೂರದಿಂದ ಹೇಳಬೇಕಾದ್ರೆ ಇದೆಲ್ಲ ಕೂಡ ಅದು ಕಾರಣ ಆಗಿರ್ತದೆ. ಸೊ ಇದೆಲ್ಲ ಮತ್ತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು, ನೋಡಬೇಕು ಎಲ್ಲೆಲ್ಲಿ ಏನೇನಾಯಿತು ಅಂತ. ಅದನ್ನು ಕೇಂದ್ರದವ್ರು ಮಾಡ್ತಾರೆ. ಆದರೆ ನಮ್ಮ ಈ ಸೋಲನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಜನ ನಮ್ಮನ್ನು ಅಲ್ಲಿ ತಿರಸ್ಕಾರ ಅದನ್ನು ಕೂಡ ಒಪ್ಕೊಳ್ಬೇಕಾಗ್ತದೆ. ಆದರೆ ಸರ್ಕಾರದ ಯಂತ್ರವನ್ನು ಮತ್ತು ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ವಿಶೇಷ ಟ್ರೈನ್ಗಳನ್ನು ಬೇರೆ ಅಕ್ಕಪಕ್ಕ ರಾಜ್ಯಗಳಿಂದ UPಯಿಂದ ಎಲ್ಲ ಬಿಹಾರಿಗೆ ವಿಶೇಷ ಸೌಲಭ್ಯಗಳು ಮಾಡಿ ಕಳಿಸಿದ್ದಾರೆ. ಅದ್ರ ಬಗ್ಗೆನೂ ಮಾಹಿತಿ ನಿನ್ನೆ ಹೇಳ್ತಾ ಇದ್ರು. ಸೊ ಈ ಥರ ಎಲ್ಲ ಮಾಡಿದ್ರೆ ಇದಕ್ಕೆ ನಾವೇನಂತ ಹೇಳಬೇಕು? ಸೊ ಮುಂದಿನ ದಿವಸ ನೋಡೋಣ. ಇನ್ನೂ ಅವರು ಕೇಂದ್ರದಲ್ಲೆಲ್ಲ ಹೈಕಮಾಂಡ್ ಅವರು ಕೂಡ ಇದನ್ನು ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ. ಉಚಿತ ಅದನ್ನು ಇವತ್ತಿಗೆ ಈ ಚುನಾವಣೆಗೂ ಈ ಡೇಟು ರಿಸಲ್ಟ್ಗೆ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಅಲ್ಲೊಂದು ಅದು ನಾನು ಹೇಳುವಂಥದ್ದೇನಲ್ಲ, ಅದು ಮುಖ್ಯಮಂತ್ರಿಯವ್ರಿಗೆ ನೀವು ಕೇಳಬೇಕು, ಅದು ಅವರ ವ್ಯಾಪ್ತಿಗೆ ಬರುವಂಥದ್ದು. ನಾನು ಈಗ ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ನೋಡಬೇಕು. ಯಾಕಂದರೆ ಒಂದು ಕಡೆ ಈ ಹಿಂದುತ್ವದ ಏನು ಅವರು ಒಂದು ವಿಭಜನೆ ಮಾಡಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡು ಅದು ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಅದಿಲ್ಲ. ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ, ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡೋಕ್ಕಾಗಿಲ್ಲ. ಕರ್ನಾಟಕದಲ್ಲೂ ಕೂಡ ಮಾಡೋಕ್ಕಾಗಿಲ್ಲ. BJPಯಲ್ಲಿ ಯಾವತ್ತೂ ಗೆದ್ದಿಲ್ಲ, ಆದರೆ ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ. ಆದರೆ ಹಿಂದುತ್ವದ ಆಧಾರದ ಮೇಲೆ ಅದು ಅದಕ್ಕೇನೆ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಅದನ್ನು ಏನು
ಜನರಿಗೆ ದಾರಿ ತಪ್ಪಿಸುವಂಥದ್ದು ಮಾಡಿ ನಿಜವಾದಂಥ ಇಶ್ಯೂಗಳ ಬಗ್ಗೆ ಅಲ್ಲಿ ಚರ್ಚೆ ಆಗದರೆ ಈ ಥರದ ಒಂದು ಅದನ್ನು ಕೂಡ ಯಶಸ್ಸು ಸಿಕ್ಕಿರ್ಬೋದು, ಅದು ಇರ್ಬೋದು. ಅಲ್ಲ ಈಗ ಎಲ್ಲರೂ ಅದನ್ನೇ ಮಾಡ್ತಿರ್ತಾನೆ. ಈಗ ಚುನಾವಣೆ ಆಯೋಗ ಯಾವಾಗ ಏನು ಮಾಡೋದಿಲ್ಲ, ನಾಳೆ ಎಲ್ಲ ಸರ್ಕಾರಗಳು ಕೂಡ ಚುನಾವಣೆ ಹತ್ತಿರ ಇದ್ದಾಗ ದುಡ್ಡು ಜನರಿಗೆ ಕೊಟ್ಬಿಡೋದು, ಆಯಿತು ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ನಮ್ಗೆ ಓಟ್ ಹಾಕಿ. ಸೊ ಈ ಥರ ಆಲ್ಮೋಸ್ಟ್ 2.7% GDP ಬಿಹಾರ್ GDP ಏನು 10,000 ಕೊಟ್ಟಿರೋದು 2.7% ಬಿಹಾರ GDP ದುಡ್ಡನ್ನು ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು BJP ಹೋಗಿದೆ ನೋಡಿ. ಅದು ನಮ್ಮ ಆಶ್ವಾಸನೆ. ಅದು ನಾವೇನು ಅದು ನಾವು ಮುಂದೆ ಸರ್ಕಾರಕ್ಕೆ ಬಂದರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಈಗ ನಾವು ಗ್ಯಾರಂಟಿ ಯೋಜನೆಗಳು ಇಲ್ಲಿ ಹೇಳೋದು, ನಾವು ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ. ಸೊ ಗೌರ್ಮೆಂಟ್ ಜಾಬ್ ಅದು ಅವರ ಒಂದು ತೀರ್ಮಾನ. ಅವ್ರು ಹೇಳಿದ್ದಾರೆ, ಮಾಡಿದ್ದಾರೆ, ಅದು ಮಾಡಿ ತೋರಿಸ್ಬೇಕಾಗ್ತದೆ. ಅಧಿಕಾರಕ್ಕೆ ಬಂದಿದ್ದರೆ ಮಾಡಿ ತೋರಿಸ್ಬೇಕಾಗಿರೋದು. ಅದು ಯಾವ ಥರ ಮಾಡ್ತಾಯಿದ್ರು ಅದು ಅವ್ರಿಗೆ ಕೇಳಬೇಕು, ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಆದರೆ ಅದು ಒಂದು ಭರವಸೆ, ಅದು ಜನರಿಗೆ ಆಶ್ವಾಸನೆ ನೀಡುವಂಥದ್ದು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಬ್ರೈಬರಿ, ಇದು ನೇರವಾಗಿ ಬ್ರೈಬರಿ, ಇದು ಆಮಿಷ. ಇದು ಸರ್ಕಾರ ದುಡ್ಡನ್ನು ಚುನಾವಣೆಗೆ ಆಮಿಷವನ್ನು ಒಡೆಯುವಂಥ ಒಂದು ನೇರವಾದಂಥ ಒಂದು ಪ್ರಕ್ರಿಯೆ ಇದು.